ಔಡ್ಲು ಗಿಡದ ಹತ್ರನೇ ಇರ್ತಕ್ಕಂಥ ಒಂದು ಅಡಿಕೆ ಗಿಡ ಕಾಣಿಸ್ತಿದೆಯಾ. ಸೊ ಹಾಗಾಗಿ ನಮಸ್ಕಾರ ರೈತ ಬಾಂಧವರೇ, ಯಾರೆಲ್ಲ ಅಡಿಕೆ ತೋಟ ಸುತ್ತಮುತ್ತ ಅಥವಾ ನಿಮ್ಮ ತೋಟದಲ್ಲಿ ಎಲ್ಲಾದರೂ ಈ ಒಂದು ಔಡ್ಲು ಗಿಡ ಕಾಣುತ್ತೆ, ಕ್ಯಾಸ್ಟರ್ ಅಂತ ನಾವು ಕರಿತೀವಿ, ಆ ಗಿಡ ಇರೋ ಕಡೆಗೆ ಈ ಥರ ಅಬ್ಸರ್ವ್ ಮಾಡಿರಿ. ನಿಮಗೆ ಸಣ್ಣ 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 ರಂಧ್ರಗಳಿರುತ್ತೆ. ಇದರೊಳಗಡೆಗೆ ನಿಮಗೆ ಅಮ್ರೋಸಿಯಾ ಎಂಬ ಕೀಟ ಇರುತ್ತೆ. ಸೊ ಈ ಥರ ಎಲ್ಲೆಲ್ಲಿ ನೀವು ಯಾವ ಜಮೀನಲ್ಲಿ ಈ ಥರ ಔಡ್ಲು ಗಿಡ ನೀವು ಹಾಕಿದ್ದೀರಿ ಅಥವಾ ಔಡ್ಲು ಗಿಡ ಇದೆ, ಅಬ್ಸರ್ವ್ ಮಾಡಿ. ಇದು ಎಷ್ಟು ಗಿಡ ಬಿದ್ದಿದೆ ನೋಡಿ. ಇದೆಲ್ಲ ಅಮ್ರೋಸಿಯಾ ಕೀಟ ಬಾಧಿತ ಔಡ್ಲು ಗಿಡ. ಕಟ್ ಮಾಡಿ ಬಿಸಾಕಿದ್ದಾರೆ ನೋಡಿ, ಮತ್ತು ಬೀಜ ತುಂಬ ಇದೆ. ಇದು ಉಟ್ಕೊಂಡಿದೆ. ಈ ಗಿಡ ನೋಡಿರಿ, ಇದು ನಿಮ್ಗೆ ಇಮಿಡಿಯೇಟಾಗಿ ಯಾವ ರೀತಿ ಬಾಧೆ ಮಾಡುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಅಲ್ಲಿ ಬೆಳವಣಿಗೆ ಆದಂಥ ಅಮ್ರೋಸಿಯಾ ಕೀಟ ಈ ಥರ ಅಡಿಕೆಗೆ ಬಂದು ಹಾನಿ ಮಾಡುತ್ತೆ ನೋಡಿ. ಇದು ಔಡ್ಲು ಗಿಡದ ಹತ್ರನೇ ಇರ್ತಕ್ಕಂಥ ಒಂದು ಅಡಿಕೆ ಗಿಡ ಕಾಣಿಸ್ತಿದೆಯಾ. ಸೊ ಹಾಗಾಗಿ ಯಾರು ತೋಟ ಸುತ್ತಮುತ್ತ ಔಡ್ಲು ಗಿಡಗಳನ್ನು ಇದ್ದಾವೆ, ಅದು ತೆಗಿಯೋದು ಒಳ್ಳೆಯದು ಅಂತ ನಂಗೆ ಅನ್ನಿಸ್ತಾಯಿದೆ. ಔಡ್ಲು ಅಂದರೆ ಗೊತ್ತಾಗುತ್ತಲ್ಲ, ಕ್ಯಾಸ್ಟರ್ ಅಂತ ಕರಿತೀವಿ ನಾವು. ಎಣ್ಣೆ ಏನು ನಾವು ಹರಳೆಣ್ಣೆ ಅಂತ ಕರಿತೀವಿ, ಆ ಗಿಡದ ಒಂದು ಕಾಯಿ. ಇದು ಬೀಜ ಬಿದ್ದು ತಂತಾನೆ ಸಿಕ್ಕಾಪಟ್ಟೆ ಹುಟ್ಕೊಳ್ಳುತ್ತೆ. ಅದರ ಕಾಂಡ ನೋಡಿ, ಈ ಥರ ಅಮ್ರೋಸಿಯಾ ಕೀಟದ ಬಾಧೆಯಿಂದ ಕಂಪ್ಲೀಟ್ ಇದು ತೂತಾಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು ಅಮ್ರೋಸಿಯಾ ಕೀಟದ ಆಲ್ಟರ್ನೇಟ್ ಹೋಸ್ಟು. ಕಾಣ್ತಿದೆಯಾ? ಈ ಕ್ಲಿಯರಿಟಿ ಮಾಡ್ತೀನಿ ಒಂದು ನಿಮಿಷ ನೋಡಿ. ಇದು ಇಲ್ಲಿ ಫಸ್ಟ್ ಬಂದು ಮರಿ ಮಾಡ್ಕೊಳ್ಳುತ್ತೆ, ಸಂತಾನ ವೃದ್ಧಿ ಮಾಡಿಕೊಂಡು ತದನಂತರ ಇದು ನಿಮಗೆ ಅಡಿಕೆ ಗಿಡಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಅಡಿಕೆ ತೋಟದಲ್ಲಿ ಈ ಥರ ಔಡ್ಲು ಗಿಡ ಇದ್ದಾವೆ, ಫಸ್ಟ್ ಒಂದು ತೆಗೆದು ಹಾಕಿ. ಥ್ಯಾಂಕ್ ಯು.